ಸುನಲೋಕದ ಸುರ ಸುಂದರಿ ಪವಿತ್ರ ಸೌಂದರ್ಯದ ಮಿಗಿಲಿಗಿಂತ ಚೆಲುವೆ ಪವಿತ್ರ ಕುರುಡಿಯಾದರೂ ಪ್ರತಾಪನ ಬಾಳು ಬೆಳಕಿನ ಚುಕ್ಕಿಯಾಗಿರುವಳು ಆ ಪವಿತ್ರ ನನ್ನ ಆಶಯ ಹೂವೆ ಪ್ರಾಯದ ಬದುಕೆ ಹೊತ್ತ ಚೆಲುವೆ ಸಂಸಾರ ಎಂಬ ಸಾಗರದಲ್ಲಿ ಗಂಡನೆಂಬ ಉಸಿರು ಹಿಡಿದು ಬದುಕುತ್ತಿರುವ ನೀನೊಂದು ಹೆಣ್ಣು ಮೀನು. ಒಂದು ಹೆಜ್ಜೆ ಮುಂದಿಟ್ಟರೆ ಸುಟ್ಟು ಬಿಡುವೆ ನಿನ್ನ ಕೆಟ್ಟ ದೇಹವನ್ನು. ರೋಷಾಗ್ನಿ, ಏನು ಮಾಡುತ್ತಿರುವೆ? ಮಾಡಬೇಕೆಂದಿರುವುದನ್ನೇ ಮಾಡುತ್ತಿರುವೆ. ನೀನು ಒಬ್ಬ ಕಳ್ಳ, ನಾನು ಒಬ್ಬ ಕಳ್ಳ. ನೀನು ಧರ್ಮವನ್ನು ಬಡಿದು ತಿನ್ನುವ ಅನ್ಯಾಯದ ಕಳ್ಳ, ನಾನು ಅನ್ಯಾಯವನ್ನು ಬಡಿದು ತಿನ್ನುವ ಧರ್ಮದ ಕಳ್ಳ. ಇದೇ ಈ ಕಲಿಕಾಲದ ನಿಯಮ. ಹಣಕ್ಕದ್ದ ಮಾತ್ರಕ್ಕೆ ನೀನೇ ಚಾಣಕ್ಯನೆಂದು ತಿಳಿಯಬೇಡ. ನೀನು ಹಿಡಿದಿರುವ ಸುಟ್ಕೇಸ್ ಪಿಸ್ತೂಲ್ ತಳಗಡೆ ಬಿಸಾಕು, ಇಲ್ಲದಿದ್ದರೆ ನಿನ್ನ ತಲೆ ಛಿದ್ರ ಆಗುತ್ತದೆ. ನಾನೇ ಚಾಣಕ್ಯನೆಂದು ಮೆರೆಯುತ್ತಿರುವ ರೋಷಾಗ್ನಿ, ಈಗ ಏನು ಹೇಳುವೆ? ಬೇಟೆಗಾರನ ಬಲಿಯಲ್ಲಿ ಹುಲಿ ಬೇಟೆ ಸಿಕ್ಕಂತೆ ಆಯ್ತು ಚಕ್ರ. ಈ ಬೇಟೆಯನ್ನು ಸುಟ್ಟು ಬಿಡೋಣ. ಸುಟ್ಟರೆ ಸೇಡು ತೀರುವುದು ದಂಡ. ಈ ಚತುರರಿಗೆ ಈ ಹುಲಿಯನ್ನು ಜೀವಂತ ಸಮಾಧಿ ಮಾಡಬೇಕು. ಅಂದರೆ ನಾವು ಕೊಡುವ ಒಂದೊಂದು ಚಿತ್ರಹಿಂಸೆಯಿಂದ ನರಳಿ ಬದುಕಬೇಕು. ಇದೇ ಈ ಚಕ್ರ ತೀರ್ಥನ ತೀರ್ಪು. ನಿನ್ನ ತೀರ್ಪೇ ಈ ಧನರಾಜನ ತೀರ್ಪು. ಚಕ್ರ, ಧನರಾಜ, ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಇದುವರೆಗೆ ನಾನೇ ಮೇಲೆಂದು ಮೆರೆಯುತ್ತಿದ್ದೆ. ಆದರೆ ನೀವು ನನಗಿಂತಲೂ ಚಾಣಾಕ್ಷರಂತ ನನಗೆ ಈಗ ತಿಳಿಯಿತು. ಒಬ್ಬರ ಸಹಾಯ ಮತ್ತೊಬ್ಬರಿಗೆ ಬೇಕೇ ಬೇಕು. ಏಕಾಂಗಿಯಾಗಿ ಬದುಕುವ ಕಾಲ ಇದಲ್ಲ. ಇವತ್ತಿನಿಂದ ನಾನು ನಿಮ್ಮ ಸ್ನೇಹಿತನಾಗಿರುವೆ. ನೀವು ಹೇಳಿದ ಹಾಗೆ ಕೇಳುವೆ. ನೀವು ಹಿಡಿದಿರುವ ಈ ಲಕ್ಷ್ಮಿ ಮೇಲೆ ಪ್ರಮಾಣ ಮಾಡಿ ಹೇಳುವೆ. ನಾನು ಮಾತು ಕೊಟ್ಟರೆ ಮುಗಿಯಿತು. ನೀವು ತೋರಿಸಿದ ಹಾದಿಯಲ್ಲಿ ಹೋಗುವುದೇ ಈ ರೋಷಾಗ್ನಿಯ ಕಾಯಕ. ನೀವು ಹೇಳುವ ಯಾವುದೇ ಕಾರ್ಯವಿರಲಿ, ಮುಗಿಸುವುದೇ ಈ ರೋಷಾಗ್ನಿಯ ಕಾಯಕ. ಚಕ್ರ, ಇದಕ್ಕೆ ನಿನ್ನ ಅಭಿಪ್ರಾಯ ಏನಿದೆ? ನಮ್ಮ ಹಾದಿಯಲ್ಲಿ ಈ ಹುಲಿ ಬರುತ್ತದೆ ಎಂದರೆ ನನ್ನದೇನೂ ಅಭ್ಯಂತರವಿಲ್ಲ. ಅಹಂಕಾರದ ಹಾದಿಯಲ್ಲಿ ಹೊರಟಿದ್ದ ಈ ಮಂಕು ಹುಲಿಯ ಕಣ್ಣು ತೆರೆದ ಪುಣ್ಯಾತ್ಮರು ನೀವು. ಇನ್ನು ಮುಂದೆ ನೀವು ಹೇಳುವ ವಾಕ್ಯವೇ ನನಗೆ ವೇದ ವಾಕ್ಯ. ಹೇಳಿ, ಯಾವ ಮನೆಗೆ ಕಣ್ಣು ಹಾಕಬೇಕು? ಮೊದಲು ಎಂಜಾಯ್ ಮಾಡೋಣ, ಆಮೇಲೆ ಈ ಕೌರವರ ಕಾರಸ್ಥಾನ ಆರಂಭಿಸೋಣ. ರೋಷ, ತೆಗೆದುಕೋ ಈ ಆಯುಧಗಳನ್ನು. ಈ ಸಾರಾಯ ದೇವಿಯನ್ನು ಸ್ವೀಕರಿಸಿ ಮಜಾ ಮಾಡೋಣ. ಈ ತ್ರಿಮೂರ್ತಿಗಳ ಅರ್ಭಟಕ್ಕೆ ಗಿರಿ ಗಗನಗಳೇನು ಅರ್ಚಿಸಲಿ ಕೋಲ್ಮೆಂಚಿನಂತೆ. ನರ ಪಿಲ್ಲೆಗಳು ಬಾಲು ಮುದಿಡಿಕೊಂಡು ತಿರುಗಲಿ. ಈ
ತ್ರಿಮೂರ್ತಿಗಳ ಆರ್ಭಟಕ್ಕೆ ಹ್ಯಾಂಡ್ಸ್ ಅಪ್. ರೋಜಾ, ಏನು ಮಾಡುತ್ತಿರುವೆ? ಕಲಿಯುಗದ ನಿಯಮವೇ ಹೀಗಿದೆ ಧನ್ರಾಜ್. ನಿಮ್ಮಂತ ಕುಕರ್ಮಿಗಳು ಇದ್ದಾರಂತಲೇ ಆ ದೇವರು ನಮ್ಮಂತ ಚಾಣಕ್ಯರನ್ನು ಸೃಷ್ಟಿ ಮಾಡಿದ್ದಾನೆ. ಒಳ್ಳೆಯ ಮಾತಿನಿಂದ ಹೇಳುವೆ, ಆ ಸುಟ್ಕೇಸ್ ನನ್ನ ಕೈಯಲ್ಲಿ ಕೊಡು, ಇಲ್ಲದಿದ್ದರೆ ಇಲ್ಲಿಯೇ ಉರುಳಿಸಿಡುವೆ ನಿನ್ನ ಕೆಟ್ಟ ದೇಹವನ್ನು. ರೋಷಾಗ್ನಿ, ನಮ್ಮನ್ನೇನು ಮಾಡಬೇಡ, ಈ ಸುಟ್ ಕ್ಯಾಸ್ ತೆಗೆದುಕೋ. ನಂಬಿಕೆ ಎಂಬುದು ಈಗಿಲ್ಲ, ಇದ್ದರೂ ಫಲವಿಲ್ಲ. ಚಕ್ರ, ಸತ್ಯವೆಂಬುದು ಬೂದಿ ಮುಚ್ಚಿದ ಕೆಂಡವಿದೆ. ನ್ಯಾಯವೆಂಬ ಬಿರುಗಾಳಿ ಬೀಸಿದರೆ ಅನ್ಯಾಯವೆಂಬ ಬೂದಿ ಹಾರಿ ಸತ್ಯವೆಂಬ ಕೆಂಡ ಕಾಣಲೇಬೇಕು. ರೋಷ, ಆ ಹಣ ನಾವು ಗಳಿಸಿದ್ದು, ಅದರಲ್ಲಿ ನಮ್ಮ ಶ್ರಮವಿದೆ. ಶ್ರಮ? ಇದು ನಿಮ್ಮ ಶ್ರಮ? ರೈತರ ಹಣವನ್ನು ನುಂಗಿ ನೀರು ಕುಡಿದು ಹರಾಮ್ ಖೋರರು ನೀವು. ರೈತರ ಶ್ರಮದ ಫಲ ಈ ಹಣ, ಬಡವರ ಬೆವರಿನ ಫಲ ಈ ಹಣ, ಕಷ್ಟಪಟ್ಟ ನಿಷ್ಠೆಯ ಫಲ ಈ ಹಣ. ಈ ಹಣ ನ್ಯಾಯವಾಗಿ ಬಡವರಿಗೆ ಸೇರಬೇಕು ಹೊರತು ನಿಮ್ಮಂತ ಬಂಡ ಬಡಿಗರಿಗಲ್ಲ. ಝುಕೆಗಣ ಸಾಲ. ಧನ್ರಾಜ್, ಈ ಕೌರವರಿಗೆ ವೈರಿ ಆದನಲ್ಲ ಚುಲ್ಲಕ. ಇದಕ್ಕಿರುವುದು ಒಂದೇ ಒಂದು ದಾರಿ. ಪ್ರೇಮದ ಕೋಮಲಾಂಗಿ ಅವನ ತಂಗಿ, ಕಣ್ಣು ಕಾಣದ ಕುರುಡಿ ಪ್ರತಾಪನ ಅರ್ಧಾಂಗಿನಿ ಪವಿತ್ರ. ಪವಿತ್ರಳನ್ನು ಶೀಲ ಹಾಳು ಮಾಡಿ ಗಂಡನಿಂದಲೇ ಸೂಳೆಯ ಪಟ್ಟ ಕಟ್ಟಿ ಅವಳನ್ನು ಮನೆಯಿಂದ ಹೊರನುಗ್ಗೋ ಹಾಗೆ ಮಾಡಲೇಬೇಕು. ಅದು ಹೇಗೆ? ಹುತ್ತ ಮದುವೆ ಆದರೆ ಅವಳು ಎಂದಿಗೂ ಗಂಡನ ಸತ್ತು. ಸುಮ್ಮನೆ ಬಿಡೋದು ಮೂರ್ಖತನ. ಮುಖ್ಯವಾಗಿ ಇಂದು ಅವರ ಪ್ರಥಮ ರಾತ್ರಿ. ಈ ರಾತ್ರಿ ಕರಾಳ ರಾತ್ರಿ ಆಗಲೇಬೇಕು. ಪವಿತ್ರಳನ್ನು ಶೀಲ ಪ್ರತಾಪನ್ಗೆ ಅಡಿಯಾಗಕ್ಕಿಂತ ಮುಂಚೆ ಅವಳು ನಿನ್ನ ಸತ್ತು ಆಗಲೇಬೇಕು. ಅದು ಹೇಗೆ ಸಾಧ್ಯ? ಏನು ಇಬ್ರು ಸೇರಿ ಏನೋ ವಿಚಾರ ಮಾಡ್ತಿದ್ದೀರಲ್ಲ? ಬಾ ಸುಮಿತ್ರ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಮದುವೆ ಹೇಗಾಯ್ತು? ಬೊಂಬಾಟಾಯ್ತು. ಹಾಗಾದರೆ ಒಳ್ಳೆಯದೇ ಆಯ್ತು. ಆದರೆ ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕಾಗಿದೆ. ಏನದು ಧನ್ರಾಜ್? ಇಂದು ಪ್ರತಾಪನ ಪ್ರಥಮ ರಾತ್ರಿ. ಕಣ್ಣು ಕಾಣದ ಕುರುಡಿ ಪವಿತ್ರ ಅವಳು ಒಯ್ಯುವ ಹಾಲಿನಲ್ಲಿ ಈ ಮಾತ್ರೆಯನ್ನು ಹಾಕಬೇಕು. ತೆಗೆದುಕೋ. ಆಯ್ತು ಧನ್ರಾಜ್, ಸರಿ. ಧನ್ರಾಜ್, ಇದು ಯಾವ ಮಾತ್ರೆ? ಈ ಮಾತ್ರೆ ತಲೆಗೆ ಚಕ್ರ ಬಂದು ತೆಳಗ ಬೀಳುವ ಮಾತ್ರೆ. ಈ ಮಾತ್ರೆಯನ್ನು ಸುಮಿತ್ರ ಅವಳು ಒಯ್ಯುವ ಹಾಲಿನಲ್ಲಿ ಹಾಕುತ್ತಾಳೆ. ಆಗ ಪವಿತ್ರ ಮತ್ತು ಪ್ರತಾಪ್ ಪ್ರಜ್ಞೆ ತೆಪ್ಪಿ ಬೀಳುತ್ತಾರೆ. ಹಾಗಾದರೆ ಪ್ರತಾಪ್ ಕುಡಿಯದಿದ್ದರೆ? ಅದನ್ನು ಮುಂದೆ ನಾನು ನೋಡಿಕೊಳ್ಳುವೆ. ಸುಮಿತ್ರ, ಈ ಮಾತ್ರೆಯನ್ನು ನೀನು
ಯಾರಿಗೆ ಗೊತ್ತಾಗದಂತೆ ಹಾಕಬೇಕು. ಆಯ್ತು ಧನರಾಜ್. ನಡ್ರಿ ಹೋಗೋಣ. ಸರಿ.